ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀವೇಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಭವಾಪದೋ ವಿನಶ್ಯಂತಿ ಯತ್ಪಾದ ಸ್ಮೃತಿಮಾತ್ರತಃ ತಂ ವಂದೇ ಕುಮತಧ್ವಾಂತ ಭಾಸ್ಕರಂ ನೃಹರಿಂ ಸದಾ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಯಸ್ಯ ವಾ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾನಚ್ಛಿದಂ ಸದಾ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಸುಜಯೀಂದ್ರತೀರ್ಥ ಗುರುಭ್ಯೋ ನಮಃ. ಶ್ರೀ ಸುಷಮೀಂದ್ರತೀರ್ಥ ಗುರುಭ್ಯೋ ನಮಃ. ಶ್ರೀ ಸುಯತೀಂದ್ರತೀರ್ಥ ಗುರುಭ್ಯೋ ನಮಃ. ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಪೀಠಾಧಿಪತಿಗಳಾದ ಪರಮಪೂಜ್ಯ ಗುರುಗಳ ಪಾದಾರವಿಂದಗಳಲ್ಲಿ ನನ್ನ ಭಕ್ತಿಪೂರ್ವಕ ಶಿರಸ್ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಅಂತರ್ಜಾಲ ಜ್ಞಾನಯಜ್ಞದ ಈ ಕಾರ್ಯಕ್ರಮದಲ್ಲಿ ಸಮಾರೋಪ ಕಾರ್ಯಕ್ರಮದ ಸ್ಥಾನದಲ್ಲಿ ಇರುವಂತಹ ಒಂದು ಉಪನ್ಯಾಸದ ಮಾಲಿಕೆಯನ್ನು ಗುರುಗಳ ಆದೇಶಾನುಸಾರವಾಗಿ ಸಮರ್ಪಣೆ ಮಾಡೋದಕ್ಕೆ ಯಥಾವತಿಯಾಗಿ ಪ್ರಯತ್ನ ಮಾಡ್ತೇನೆ. ನಿನ್ನೆ ದಿವಸ ಮಧ್ವ ಸಿದ್ಧಾಂತದ ಪ್ರಮೇಯಗಳ ಬಗ್ಗೆ ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರು ತಿಳಿಸಿಕೊಟ್ಟಂತಹ ಶ್ಲೋಕದ ವಿವರಣೆಯನ್ನು ನೋಡಿದ್ವಿ. ಈಗ ಅದರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ 9 ಪ್ರಮೇಯಗಳನ್ನು ತಿಳಿಸುವಾಗ ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರು ಒಂದೊಂದು ಕ್ರಮದಲ್ಲಿ ಒಂದೊಂದು ತತ್ವವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈ ಕ್ರಮದಲ್ಲೇ ಈ ತತ್ವಗಳನ್ನು ತಿಳಿಸಿಕೊಡೋದಕ್ಕೆ ಒಂದು ಕಾರಣವೂ ಉಂಟು. ಏನದು ಆ ಕಾರಣ ಅಂತಂದರೆ ನೋಡ್ರಿ, ಶ್ರೀಮನ್ ಮಧ್ವಮತೆ ಹರಿಪರತರಹ ಅಂತನ್ನೋದು ಮೊದಲನೇ ತತ್ವ. ಅಂದರೆ ನಮ್ಮ ಶ್ರೀಮನ್ ಮಧ್ವ ಸಿದ್ಧಾಂತದಲ್ಲಿ ಭಗವಂತ ಶ್ರೀಮನ್ನಾರಾಯಣ ಅತ್ಯಂತ ಶ್ರೇಷ್ಠನಾದ ವ್ಯಕ್ತಿಯಾಗಿದ್ದಾನೆ, ಸರ್ವೋತ್ತಮನಾದ ವ್ಯಕ್ತಿ. ಶ್ರೀಮನ್ ಮಧ್ವಮತೆ ಹರಿಪರತರಹ ಅಂಥೇಳಿ ಹೇಳಿದ ನಂತರ ಮುಂದೆ ಹೇಳಿರತಕ್ಕಂಥ ತತ್ವ ಸತ್ಯಂ ಜಗತ್ತು ಅಂತ. ಸತ್ಯಂ ಜಗತ್ತು, ಈ ಜಗತ್ತು ಏನದಲ್ಲ, ಇದು ಸತ್ಯಭೂತವಾಗಿದೆ. ನಾವು ತಿರುಗಾಡುವಂತಹ ಪ್ರಪಂಚ, ನಾವು ನಲಿದಾಡುವಂತಹ ಈ ಪ್ರಪಂಚ ಸತ್ಯಭೂತವಾಗಿದೆ ಅಂತ ಹೇಳಿದರು. ಈ ತತ್ವಕ್ಕೂ ಹಿಂದಿನ ತತ್ವಕ್ಕೂ ಸಂಬಂಧ ಇದೆ. ಏನು ಸಂಬಂಧ ಅಂತಂದರೆ, ನಮಗೆ ಬ್ರಹ್ಮಸೂತ್ರಗಳಲ್ಲಿ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಎಂಬುದಾಗಿ ಮೊದಲನೇ ಸೂತ್ರದಲ್ಲಿ ಪರಬ್ರಹ್ಮನ ಜಿಜ್ಞಾಸೆಯನ್ನು ಮಾಡಬೇಕು ಅಂತ ತಿಳಿಸಿಕೊಟ್ರು. ಆ ಪರಬ್ರಹ್ಮನ ಜಿಜ್ಞಾಸೆ ಯಾಕೆ ಮಾಡಬೇಕು ಅಂತಂದರೆ, ಬೃಹಂತೋಹ್ಯಸ್ಮಿನ್ ಗುಣಾಹ, ಆ ಬ್ರಹ್ಮ ಶಬ್ದದ ಅರ್ಥ ನಿರ್ವಚನ ಮಾಡಿ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಇತ್ಯಾದಿ ಅನೇಕ ತತ್ವಗಳನ್ನು ಕೂಡ ನಾವು ಅಲ್ಲಿ ನೋಡ್ತೇವೆ. ಇಷ್ಟೊಂದು ಹಿರಿಮೆ ಭಗವಂತನಿಗೆ ಯಾಕೆ ಬಂತು? ಯಾಕೆ ಭಗವಂತನ ಒಂದು ಪಾರಮ್ಯ ನಾವು ತಿಳ್ಕೊಳ್ಬೇಕು ಅಂತ ಪ್ರಶ್ನೆ ಬಂದರೆ ಅದಕ್ಕೆ 2ನೇ ಸೂತ್ರ ನಮಗೆ ಹೊರಟಿದೆ. ಇನ್ನೂ ಅನೇಕ ಸಂಶಯಗಳನ್ನು ಪರಿಹಾರ ಮಾಡೋದಕ್ಕೆ 2ನೇ ಸೂತ್ರ ಬ್ರಹ್ಮಸೂತ್ರ ಹೊರಟಿದೆ. ಭಗವಂತನ ಲಕ್ಷಣ, ಭಗವಂತನನ್ನು ನಾವು ಜಿಜ್ಞಾಸೆ ಮಾಡಬೇಕಾದ್ರೆ ಆ ಭಗವಂತ ಎಂಥವನು, ಹೇಗಿದ್ದಾನೆ ಅಂಥೇಳಿ ಎಲ್ಲ ಅನೇಕ ರೀತಿಯಾಗಿರ್ತಕ್ಕಂತಹ ಸಂಶಯಗಳನ್ನು ಪರಿಹಾರ ಮಾಡೋದಕ್ಕೋಸ್ಕರವಾಗಿ 2ನೇ ಸೂತ್ರ ಹೊರಟಿದೆ. ಜೋಂ ಜನ್ಮಾದ್ಯಸ್ಯ ಯತಃ ಓಂ ಅಂತ. ಯಾವ ಭಗವಂತನಿಂದ ಈ ಜಗತ್ತಿಗೆ ಸೃಷ್ಟಿ ಸ್ಥಿತಿ ಲಯ ಇತ್ಯಾದಿ ಕಾರ್ಯಗಳು ಉಂಟಾಗ್ತವನೋ, ಅಂದರೆ ಯಾವನು
ಈ ಯಾವ ಭಗವಂತ ಈ ಜಗತ್ತಿಗೆ ಸೃಷ್ಟಿಯಾದಿ ಕಾರ್ಯಗಳನ್ನು ಮಾಡ್ತಾನೋ ಅಂತಹ ಭಗವಂತನ ಲಕ್ಷಣ ಜಗತ್ ಜನ್ಮಾದಿ ಕರ್ತೃತ್ವಂ. ಅಂದರೆ ಇಂತಹ ದೊಡ್ಡ ಪ್ರಪಂಚ ಏನಿದೆ, ಈ ಪ್ರಪಂಚಕ್ಕೆ ಜನ್ಮ ಮತ್ತು ಸ್ಥಿತಿ, ಕ್ಷೇಮ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಇತ್ಯಾದಿಗಳನ್ನ ಕೊಡ್ತಾನೆ. ಇದಕ್ಕೆ ಇಂತಹ ದೊಡ್ಡ ಪ್ರಪಂಚಕ್ಕೆ, ಚೇತನಾತ್ಮಕವಾದ ಇಂತಹ ಪ್ರಪಂಚಕ್ಕೆ ಸೃಷ್ಟ್ಯಾದಿಗಳನ್ನು ಕೊಡ್ತಾನೆ ಅಂತಂದರೆ ಭಗವಂತನ ಹಿರಿಮೆ ಆ ರೀತಿಯಾಗಿದೆ. ಸಾಮಾನ್ಯ ಒಂದು ಸಣ್ಣ ಏನಾದರೂ ಕಾರ್ಯ ಮಾಡಬೇಕಾದರೆ, ಮನೆಯಲ್ಲಿ ಒಂದು ಏನಾದರೂ ತಿಂಡಿ ಮಾಡಬೇಕಾದ್ರೆ ಎಷ್ಟೋ ಕಷ್ಟ ಇರ್ತದೆ. ಆದರೆ ಭಗವಂತ ಇಡೀ ಪ್ರಪಂಚದ ಸೃಷ್ಟಿಯನ್ನು ಮಾಡ್ತಾನೆ, ಅದರ ರಕ್ಷಣೆ ಮಾಡ್ತಾನೆ ಅಂತಂದರೆ ಭಗವಂತನ ಪಾರಮ್ಯ ಎಂಥದ್ದು. ಆದ್ದರಿಂದಲೇ ಭಗವಂತ ಸರ್ವೋತ್ತಮನೂ ಆಗಿದ್ದಾನೆ ಅಂತನ್ನೋದನ್ನೆಲ್ಲ ನಾವು ನೋಡ್ತೇವೆ. ಅದೇ ರೀತಿ ಹಾಗೆ ಹೇಳುವಾಗ ಅಲ್ಲಿ ಜಗತ್ತಿನ ಸೃಷ್ಟ್ಯಾದಿ ಕರ್ತೃವಾಗಿದ್ದಾನೆ ಅಂತ ಹೇಳಿದಾಗ ಜಗತ್ತಿನ ಸೃಷ್ಟಿ ಮಾಡ್ತಾನೆ ಅಂತ ಬಂತಲ್ಲಿ. ಹಾಗಾದರೆ ಈ ಜಗತ್ತಿನ ಸೃಷ್ಟಿ ಮಾಡ್ತಾನೆ, ಸೃಷ್ಟ್ಯಾದಿಗಳನ್ನು ಮಾಡ್ತಾನೆ, ಆದ್ದರಿಂದ ಭಗವಂತ ಸರ್ವೋತ್ತಮನಾಗಿದ್ದಾನೆ ಅಂತ ಹೇಳೋದಾದರೆ ಈ ವಿಷಯವೇ ಕೂಡೋದಿಲ್ಲ. ಯಾಕೆ? ಸುಳ್ಳು, ಮಿಥ್ಯಾಭೂತವಾದ ಸುಳ್ಳು ಪ್ರಪಂಚದ ಸೃಷ್ಟಿ, ಪ್ರಪಂಚ ಅಂತನ್ನೋದು ಒಂದು ಇದ್ದರೆ ಅಂತಹ ಪ್ರಪಂಚಕ್ಕೆ ಸೃಷ್ಟ್ಯಾದಿಗಳನ್ನು ಕೊಡ್ತಾನೆ, ಆದ್ದರಿಂದ ಸರ್ವೋತ್ತಮ ಅಂತ ಹೇಳಬಹುದು. ಆದರೆ ಪ್ರಪಂಚವೇ ಇಲ್ವಾ? ಪ್ರಪಂಚ ಇಲ್ಲ, ಪ್ರಪಂಚನೇ ಇಲ್ಲ, ಸುಳ್ಳಾದ ಪ್ರಪಂಚಕ್ಕೆ ಸೃಷ್ಟ್ಯಾದಿಗಳನ್ನು ಕೊಡ್ತಾನೆ, ಆದ್ದರಿಂದ ಸರ್ವೋತ್ತಮ ಅಂತ ಹೇಳಿದರೆ ಹೇಗೆ ಕೂಡ್ತದೆ? ಕೂಡೋದಿಲ್ಲ. ಯಾಕೆ ಅಂತಂದರೆ ಈ ಪ್ರಪಂಚ ಸುಳ್ಳು ಅಂತ ಹೇಳುವ ಒಂದು ಮತವೂ ಇದೆ. ಹಾಗಾಗಿ ಈ ಜಗತ್ತು ಸುಳ್ಳು, ಮಿಥ್ಯಾಭೂತವಾದ ಪ್ರಪಂಚಕ್ಕೆ ಸೃಷ್ಟ್ಯಾದಿಗಳನ್ನು ಕೊಡ್ತಾನೆ ಅಂತನ್ನೋ ಕಾರಣ ಹೇಳಿ ಸರ್ವೋತ್ತಮತ್ವವನ್ನು ಹೇಗೆ ಕೂಡಿಸ್ತೀರಿ ಅಂತ ಏನಾದರೂ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ರೂಪದಲ್ಲಿ ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರು ಹೇಳಿದ್ದಾರೆ, ಸತ್ಯಂ ಜಗತ್. ಈ ಜಗತ್ತು ಮಿಥ್ಯಾಭೂತವಾದದ್ದಲ್ಲ, ಈ ಜಗತ್ತು ಸತ್ಯಭೂತವಾಗಿದೆ. ಸತ್ಯವಾದಂತಹ ಪಾರಮಾರ್ಥಿಕವಾದಂತಹ ಜಗತ್ತಿಗೆ ಸೃಷ್ಟ್ಯಾದಿ ಕಾರ್ಯಗಳನ್ನು ಮಾಡ್ತಾನೆ ಭಗವಂತ, ಆದ್ದರಿಂದ ಸರ್ವೋತ್ತಮ ಅಂತ. ಮತ್ತೆ ಮುಂದಿನ ತತ್ವ ಬಂತು, ಸತ್ಯಂ ಜಗತ್ ತತ್ವತೋ ಭೇದ. ಆಯ್ತ್ರಿ, ಜಗತ್ತು ಸತ್ಯವಾಗಲಿ, ಸತ್ಯಭೂತವಾದ ಜಗತ್ತಿಗೆ ಸೃಷ್ಟ್ಯಾದಿಗಳನ್ನು ಮಾಡ್ತಾನೆ, ಆದ್ದರಿಂದ ಭಗವಂತ ಸರ್ವೋತ್ತಮ ಅಂತ ಹೇಳ್ರಿ. ಆದರೆ ಜಗತ್ ತತ್ವತೋ ಭೇದ, ಈ ಜಗತ್ತೇನದಲ್ಲ, ಜೀವ ಜಡಾತ್ಮಕವಾಗಿರುವಂತಹ ಯಾವ ಜಗತ್ತು ಏನಿದೆ, ಈ ಜಗತ್ತು ಭಗವಂತನಿಂದ ಅಭಿನ್ನವಾಗಿದೆ. ಅದು ಭಗವಂತ ಬೇರೆ ಮತ್ತು ಈ ಜಗತ್ತು ಬೇರೆ ಅಂತೇನೂ ಇಲ್ಲ, ಭಗವಂತನೇ ಬೇರೆ ಇದ್ದಾರೆ. ಹೀಗಿದ್ದಾಗ ಇಂತಹ ಪ್ರಪಂಚಕ್ಕೆ, ತನ್ನಿಂದ ಅಭಿನ್ನವಾದ ಪ್ರಪಂಚಕ್ಕೆ ಸೃಷ್ಟ್ಯಾದಿಗಳನ್ನು ಮಾಡ್ತಾನೆ ಅಂತಂದರೆ ಮತ್ತೇನು ಹಿರಿಮೆ ಬಂತು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಹೇಳಿದರು ತತ್ವತೋ ಭೇದ. ಇಲ್ಲ, ಈ ಜಗತ್ತಿಗೂ ಮತ್ತು ಭಗವಂತನಿಗೂ ಭೇದ ಇದೆ. ಪರಸ್ಪರ ಜಗತ್ತಿನಲ್ಲಿರ್ತಕ್ಕಂತಹ ಅವಾಂತರ ಅನೇಕ ವಿಷಯಗಳಿಗೂ ಕೂಡ, ಅವಾಂತರ ಅನೇಕ ವಸ್ತುಗಳಿಗೂ ಕೂಡ ಭೇದ ಇದ್ದೇ ಇದೆ ಅಂತಂದು. ಅದಕ್ಕೆ ಅದು ಭೇದ ಅಂತಷ್ಟೇ. ಅದರ ಮೇಲೆ ಮತ್ತೆ ಪ್ರಶ್ನೆ, ಭೇದ ಇದೆ, ಆದರೆ ಇದು ವ್ಯಾವಹಾರಿಕವಾದ ಭೇದ ಇದೆ. ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಭೇದ ಮಾತ್ರ ಇದೆ, ಪೂರ್ಣ ಅಂದರೆ ನಿಜವಾದ ಭೇದ ಅಲ್ಲದು, ಮಿಥ್ಯಾಭೂತವಾದ ಭೇದ ಇದೆ ಅಂತಂದರೆ ಅದಕ್ಕೆ ಹೇಳಿದ್ರು ತತ್ವತೋ ಭೇದ, ಪಾರಮಾರ್ಥಿಕವಾದ ಭೇದ ಇದೆ. ಭಗವಂತನಿಗೂ ಮತ್ತು ಪ್ರಪಂಚಕ್ಕೂ ಪಾರಮಾರ್ಥಿಕವಾದ ಭೇದ ಇದೆ ಅಂತನ್ನೋದಕ್ಕೆ, ಅಂದರೆ ಹಿಂದಿನ ತತ್ವವನ್ನು ನಿರೂಪಿಸುತ್ತದೆ ಮುಂದಿನ ತತ್ವ, ತತ್ವತೋ ಭೇದ ಅಂತನ್ನೋದು. ಸರಿ ಆಯಿತು, ತತ್ವತೋ ಭೇದವುಳ್ಳದ್ದಾಗಿದೆ. ಆದರೂ ಅದರ ಒಳಗಡೆ ಇರತಕ್ಕಂತಹ ಯಾವ ಜೀವಾದಿಗಳಿದ್ದಾರೆ ಅವರೆಲ್ಲರೂ ಕೂಡ ಸ್ವತಂತ್ರವಾಗಿದ್ದಾರೆ.
ಇಂತಹ ಕುತಂತ್ರವಾಗಿ ಇರುವಂತಹ ಇವರಿಗೆ ಸೃಷ್ಟಿಯಾದಿಗಳನ್ನು ಹೇಗೆ ಮಾಡ್ತಾನೆ ಭಗವಂತ ಅಂತೇನಾದರೂ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಕೊಟ್ಟರು ಹರೇರನುಚರಾಹ ಜೀವಗಣಾಹ ಹರೇರನುಚರಾಹ. ಜೀವಗಣ ಏನಿದೆ, ಜೀವಗಣ, ಈ ಜೀವಗಣರೆಲ್ಲರೂ ಕೂಡ ಭಗವಂತನ ಅನುಚರರಾಗಿದ್ದಾರೆ, ಅವರು ಸ್ವತಂತ್ರರಾಗಿಲ್ಲ. ಆದ್ದರಿಂದ ಅಂದರೆ ಹಿಂದಿನ ತತ್ವವನ್ನು ಇದು ಮತ್ತೆ ಪುಷ್ಟೀಕರಿಸಿಕೊಡ್ತದೆ. ಹರೇರನುಚರಾಹ ಆಯಿತು. ಜೀವಗಣರೆಲ್ಲರೂ ಕೂಡ ಹರಿಯ ಅನುಚರರಾಗಿದ್ದಾರೆ. ಆದರೆ ಆ ಜೀವರೆಲ್ಲರೂ ಕೂಡ ಎಲ್ಲರೂ ಸಮಾನವಾಗಿದ್ದಾರೆ. ಯಾರು ಒಬ್ಬರು ನೀಚ ಒಬ್ಬರು ಉತ್ತಮ ಅಂತ ಅನ್ನೋದಿಲ್ಲ ಅಂತ ಏನಾದರೂ ಪ್ರಶ್ನೆ ಬಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಇಲ್ಲ, ನೀಚೋಚ್ಚ ಭವಂ ಗತಾಹ. ಆ ಜೀವಗಣರು ಕೂಡ ನೀಚೋಚ್ಚ ಭವಂ ಗತಾಹ, ತಾರತಮ್ಯವನ್ನು ಹೊಂದಿದ್ದಾರೆ. ಆಯಿತು, ಸರಿ. ಇವರು ಜೀವೋತ್ತಮರನ್ನು ಹೀಗೆ ನೀಚೋಚ್ಚ ಭಾವವನ್ನು ಹೊಂದಿರತಕ್ಕಂತಹ, ತಾರತಮ್ಯವನ್ನು ಹೊಂದಿರತಕ್ಕಂತಹ ಈ ಜೀವಗಣ ಏನಿದೆ, ಇಂತಹ ಜೀವರು ಹಾಗೆ ಇರ್ತಾರನ? ಅಂದರೆ ಜೀವರಾಗಿ ಹಾಗೆ ಉಳ್ಕೋತಾರನ? ಅವರಿಗೆ ಮೋಕ್ಷ ಇತ್ಯಾದಿಗಳು ಅಥವಾ ಅವರಿಗೆ ಒಂದಿಷ್ಟು ಪ್ರಮೋಷನ್ ಅಂತ ಏನಿದಲ್ಲ ಅದು ಅವರಿಗೆ ಇದೆಯಾ ಅಂತಂತಂದರೆ ಪ್ರಮೋಷನ್ ಇದೆ ಅವರಿಗೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಕೊಡಲ ಉತ್ತರ ಮುಕ್ತಿ ನೈಜ ಸುಖಾನುಭೂತಿ ಅಂತ. ಮುಕ್ತಿ ಅಂತ ಅವರಿಗೆ, ಆ ಜೀವರಿಗೆ ಈ ಸಂಸಾರ ಬಂಧದಿಂದ ಮುಕ್ತಿ ಇದೆ. ಸಂಸಾರದಲ್ಲಿ ಇದ್ದಾರಿಂದ ಅವರು ಜೀವರಾಗಿದ್ದಾರೆ. ಅಂತಹ ಸಂಸಾರ ಬಂಧದಲ್ಲಿ ಬಂಧಿತರಾಗಿರ್ತಕ್ಕಂತಹ ಆ ಜೀವರಿಗೆ ಮುಕ್ತಿ ಅಂತನ್ನೋದು ಸಿಗುತ್ತೆ ಅಂತ ಹೇಳಿದೆ. ಆದರೆ ಮೋಕ್ಷ ಅಂತಂತಂದ್ರೆ ಯಾವುದಿದು? ಮೋಕ್ಷ ಅಂತಂದ್ರೆ ಎಂಥದ್ದಿದು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ನೈಜ ಸುಖಾನುಭೂತಿ. ಆ ಜೀವರುಗಳ ಸ್ವಾಭಾವಿಕವಾದ ಯಾವ ಆನಂದ ಇದೆ ಅದನ್ನು ಅವರು ಅನುಭವಿಸುವಂತಹದ್ದೇ ಮುಕ್ತಿ ಅಂತ. ಹಾಗಾದರೆ ಈಗ ಅವರು ಸ್ವಾಭಾವಿಕ ಆನಂದವನ್ನು ಅನುಭವಿಸ್ತಾ ಇಲ್ವಾ ಅಂತಂದರೆ ಹೌದು, ಅವರು ಸ್ವಾಭಾವಿಕವಾದ ಆನಂದವನ್ನು ಅನುಭವಿಸ್ತಾ ಇಲ್ಲ. ದುಃಖ ಮಿಶ್ರಿತ ದುಃಖ ಮಿಶ್ರಿತ ಸುಖ ಹೀಗೆ ಅವರು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಮುಕ್ತಿ ಬರಬೇಕು ಅವರಿಗೆ. ಅಂದರೆ ಮುಕ್ತಿ ಅಂತಂದ್ರೆ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ದುಃಖ ಅಂತನ್ನೋದು ಇರೋದಿಲ್ಲ. ದುಃಖ ಅಸಂಭಿನ್ನವಾದ ಸುಖ, ಅದೇ ಮುಕ್ತಿ. ಅಂತಹ ಮುಕ್ತಿ ಅವರಿಗೆ ಸಿಗ್ತದೆ ಅಂತ. ಆಯಿತು, ಇಂತಹ ಮುಕ್ತಿ ಹೇಗೆ ಸಿಗ್ತದೆ ಅವರಿಗೆ? ಅಷ್ಟು ಸುಲಭವಾಗಿ ಸಿಕ್ಕಿಬಿಡ್ತದನ ಆ ಮುಕ್ತಿ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಅಮಲಾಭಕ್ತಿಶ್ಚ ತತ್ಸಾಧನಂ. ಆ ಮುಕ್ತಿ ಸುಲಭವಾಗಿ ಸಿಗೋದಿಲ್ಲ. ಭಕ್ತಿ ಮಾಡಬೇಕು, ಭಗವಂತನಲ್ಲಿ ಭಕ್ತಿ ಮಾಡಬೇಕು. ಭಗವಂತನಲ್ಲಿ ಭಕ್ತಿ ಮಾಡಿದಾಗ ಆವಾಗ ಆ ಭಕ್ತಿ ಸುಮ್ಮನೆ ಸಿಗೋದಿಲ್ಲ. ಭಗವಂತನ ಜ್ಞಾನವನ್ನು ಸಂಪಾದಿಸಬೇಕು, ಭಗವಂತನ ಸಾಕ್ಷಾತ್ಕಾರ ಆಗಬೇಕು, ಭಗವಂತನ ಏಕನಿಷ್ಠತ್ವ ಬೇಕು, ಭಗವಂತನಲ್ಲೇ ಅವರು ಮನಸ್ಸನ್ನು ಇಡಬೇಕು. ಹಾಗಿದ್ದಾಗ ಇದು ಭಕ್ತಿಯಿಂದ ಸಾಧ್ಯ. ಅದು ಎಂಥ ಭಕ್ತಿ? ಅಮಲ. ಅದಕ್ಕೆ ಹೇಳಿದ್ದಾರೆ ಅಮಲ, ನಿರ್ಮಲವಾದ ಭಕ್ತಿ ಬೇಕು ಭಗವಂತನಲ್ಲಿ. ಇದರ ಬಗ್ಗೆ ನಾವು ಇನ್ನೂ ವಿಚಾರ ಮುಂದೆ ನೋಡೋಣ ಅಂತ. ನಿರ್ಮಲವಾದ ಭಕ್ತಿ ಏನದಲ್ಲ, ಆ ಭಕ್ತಿ ಮುಕ್ತಿಗೆ ಸಾಧನವಾಗ್ತದೆ ಅಂತ. ಅಮಲ ಭಕ್ತಿ ಸಾಧನೆ ಹಿಂದಿಂದಕ್ಕೆ ಅದು ಉತ್ತರ ಕೊಡ್ತು. ಮತ್ತೆ ಹೌದು, ಇದೆಲ್ಲ ವಿಷಯಗಳನ್ನು ಹೇಳ್ತಾ ಇದ್ದೀರಿ, ಇಂತಹ ವಿಷಯಗಳನ್ನು ಹೇಳೋದಕ್ಕೆ ಏನು ಪ್ರಮಾಣ? ಯಾವುದನ್ನ ಪ್ರಮಾಣವನ್ನಾಗಿ ಇಟ್ಟುಕೊಂಡು ಮಧ್ವ ಸಿದ್ಧಾಂತದಲ್ಲಿ ಇಂತಹ ತತ್ವಗಳನ್ನು ನಿರೂಪಣೆ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಅಮಲಾ ಭಕ್ತಿ ಸಾಧನ ಅಂತ ಹೇಳ್ತಾ ಇದ್ದೀರಿ, ಭಗವಂತನಲ್ಲಿ ಭಕ್ತಿ ಮಾಡೋದೇ ಸಾಧನೆ ಅಂತ ಹೇಳ್ತಾ ಇದ್ದೀರಿ. ಇದಕ್ಕೇನು ಪ್ರಮಾಣ ಅಂತ ಕೇಳಿದರೆ ಇದಕ್ಕೂ ಮತ್ತು ಹಿಂದೆ ನಿರೂಪಣೆ ಮಾಡಿರ್ತಕ್ಕಂಥ ಎಲ್ಲ ತತ್ವಗಳಿಗೂ ಕೂಡ ಅಕ್ಷಾದಿ ತೃತಯಂ, ಪ್ರತ್ಯಕ್ಷಾದಿ 3 ಪ್ರಮಾಣಗಳಿವೆ. ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಆಗಮ ಪ್ರಮಾಣ, ಇಷ್ಟು ಪ್ರಮಾಣವಿದೆ. ಇನ್ನು ಭಗವಂತ ಇಷ್ಟೆಲ್ಲ ಹೇಳ್ತಾ ಇದ್ದೀರಿ. ಭಗವಂತ ಯಾಕೆ ಭಗವಂತನ ಬಗ್ಗೆ ನಾವು ಈ ಪ್ರಮಾಣಗಳಿಂದ ಯಾಕೆ ತಿಳ್ಕೋಬೇಕು? ನಾವು ಭಗವಂತನಂದು ಏನು ಹಿರಿಮೆ ಇದೆ ಅಂತಂದ್ರೆ ಅಖಿಲಾಂ ನಾಯೈಕ ವೇದ್ಯೋ ಹರಿಹಿ. ಭಗವಂತ ಅಖಿಲ ಆಮ್ನಾಯಗಳಿಂದ ಮುಖ್ಯ ಪ್ರತಿಪಾದ್ಯನಾಗಿದ್ದಾನೆ. ಆದ್ದರಿಂದ ಭಗವಂತನನ್ನು ನಾವು ತಿಳ್ಕೊಳ್ಬೇಕು. ಇಂಥದ್ದು ಈ ತತ್ವಗಳು ಒಂದಕ್ಕೊಂದು
ಒಂದಕ್ಕೊಂದು ಹೇತುಭೂತವಾಗಿ ವಿಶೇಷಣಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ತಿಳಿದುಕೊಂಡು ಮುಂದೆ ಆ ಅವಾಂತರ ತತ್ವಗಳೇನಿದೆ ಅವುಗಳನ್ನು ಒಂದೊಂದಾಗಿ ಪ್ರತ್ಯೇಕವಾಗಿ ನಾವು ನಾಳೆಯಿಂದ ಆ ವಿಷಯಗಳನ್ನು ತಿಳಿದುಕೊಂಡು ಹೋಗೋಣ ಅಂತ ಹೇಳ್ತಾ ಇವತ್ತಿನ ಈ ಭಾಗವನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.